ನೋಡಿ ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳು, ನಿಮ್ಮ ವರ್ಕ್ಶೀಟ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ. ಮುಂದಿನ ಒಂದು ಅಧ್ಯಾಯ ಸಂಖ್ಯೆಗಳ ಕಥೆ ಅಧ್ಯಾಯದ ಮೇಲೆ ಅನುಕ್ರಮವಾಗಿ 5ನೇ ವರ್ಕ್ಶೀಟು. ಇಲ್ಲಿ ಮೊದಲನೇ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ. ಭಾರತೀಯ 10 ಚಿಹ್ನೆಗಳ ವ್ಯವಸ್ಥೆಯೊಂದಿಗೆ ವೈಜ್ಞಾನಿಕ ಲೆಕ್ಕಾಚಾರಗಳನ್ನು ಸಂಪೂರ್ಣವಾಗಿ ವಿವರಿಸಿರ್ತಕ್ಕಂತಹ ಮತ್ತು ವಿಸ್ತರಿಸಿರ್ತಕ್ಕಂತಹ ಮೊದಲ ಗಣಿತಜ್ಞ ಯಾರು? 10 ಚಿಹ್ನೆಗಳ ವ್ಯವಸ್ಥೆಯನ್ನು ವೈಜ್ಞಾನಿಕ ಲೆಕ್ಕಾಚಾರಗಳನ್ನು ಸಂಪೂರ್ಣವಾಗಿ ವಿವರಿಸಿ ವಿಸ್ತರಿಸಿರ್ತಕ್ಕಂತಹ ಮೊದಲನೆಯ ಗಣಿತಜ್ಞ ಆರ್ಯಭಟ ಅಂತಕ್ಕಂಥದ್ದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇದನ್ನೆಲ್ಲ ವಿಸ್ತೃತವಾಗಿ ವರ್ಗಗಳಲ್ಲಿ ಚರ್ಚೆ ಮಾಡಲಾಗಿದೆ. ಆರ್ಯಭಟ ಅವರ ಒಂದು ಕೊಡುಗೆ ನಮ್ಮ ಗಣಿತಕ್ಕೆ ಬಹಳಷ್ಟು ಇದೆ ಅನ್ನೋದು ತಮಗೆಲ್ಲ ತಿಳಿದಿರ್ತಕ್ಕಂತಹ ವಿಷಯ. ಇನ್ನು 5ಅನ್ನು ಗುರುತಿಸಲಿಕ್ಕೆ ಮಾಯನ್ನರು ಬಳಸಿದ ಸಂಕೇತ. ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಬೇರೆ ಬೇರೆ ಚಿಹ್ನೆಗಳನ್ನು ಅವರು ಬಳಸಿದರು. 5ಕ್ಕೆ ಯಾವ ರೀತಿಯ ಸಂಕೇತವನ್ನು ಬಳಸಿದರು ಅನ್ನೋದು ಪ್ರಶ್ನೆ ಇದೆ. ಅಡ್ಡಗೆರೆನೋ, ವೃತ್ತನೋ, ತ್ರಿಭುಜನೋ, ಚುಕ್ಕಿನೋ? ಅಡ್ಡಗೆರೆಯನ್ನು ಬಳಸಿದರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಏನಂತ ತಗೋಬೇಕಿಲ್ಲಿ? ಅಡ್ಡಗೆರೆ. ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಆ ಹಿಂದವ್ರು ಏನದಲ್ಲ ಒಂದು 6-7 ಜನ ಅವರೆಲ್ಲ ಈ ಕಡೆ ಬಂದ್ಕೊಂಡ್ರು ನನ್ನ ಎದುರಿಗೆ ಕಾಣುವಂಗೆ. ಆಮೇಲೆ ಮುಂದಿನ ಪ್ರಶ್ನೆ ನೋಡ್ರಿ. ಈಶಾಂಗೋ ಮೂಳೆಯನ್ನು ಎಲ್ಲಿ ಕಂಡುಹಿಡಿಯಲಾಯಿತು? ಈಶಾಂಗೋ ಮೂಳೆ ನೆನಪೈತಿ? ನೆನಪಿಟ್ಕೋ, ನೆನಪಿರಲಿಲ್ಲ ಅಂತ. ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ರಿಪಬ್ಲಿಕ್ ಆಫ್ ಕಾಂಗೋ. ಕಾಂಗೋದ ನೈಲ್ ನದಿಯ ಬಳಿ. ನೈಲ್ ನದಿ ಕೇಳಿದಿರಲ್ಲ ಹೆಸರು? ನೈಲ್ ನದಿಯ ಬಳಿ ಈಶಾಂಗೋ ಮೂಳೆ ಕಂಡು ಬಂದಿದೆ. ಇದ್ರ ಬಗ್ಗೆ ಎಲ್ಲ ನೀವು ಅಧ್ಯಯನ ಮಾಡಿದಿರಿ. ಇದ್ರ ಮೇಲೆ ಅವರು ಗುರುತುಗಳನ್ನು ಮಾಡಿದ್ದು, ಸಂಖ್ಯೆಗಳನ್ನು ಗುರುತಿಸಿದ್ದು, ಮೂಳೆಗಳ ಮೇಲೆ ನಮ್ಮ ಸಂಖ್ಯೆಗಳ ಒಂದು ಇತಿಹಾಸದಲ್ಲಿ ಕಂಡು ಬಂದಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಇನ್ನು ಮುಂದಿನ ಪ್ರಶ್ನೆ 4375 ಅದ. 4375 7ರ ಸ್ಥಾನ ಬೆಲೆ ಕೇಳ್ತೀವಿ ನಾವು. ಇಲ್ಲಿ ನೋಡಿ, 7ರ ಸ್ಥಾನ ಬೆಲೆ ಎಷ್ಟಾಕತಿ? ಸ್ಥಾನ ಬೆಲೆ ಇಲ್ಲಿ 7 ಐತೆ. 10ರ ಸ್ಥಾನದಾಗ ಐತಿದ 7. ಅದ್ರ ಬೆಲೆ ತಗೋಬೇಕು ಅಂದ್ರೆ 7 ಗುಂಡ್ಲೆ 10 ಎಷ್ಟಾಕತ್ತದ? 70 ಅಂತ ಹೇಳ್ತೀವಿ. ಇನ್ನು ರೋಮನ್ ಸಂಖ್ಯೆಯಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಇವುಗಳನ್ನ. ಇಲ್ಲಿ ಮೊದಲನೇ ಪ್ರಶ್ನೆ ಏನೈತೆ ಅಂದ್ರೆ 43 ಅದ. 43 ಐತ್ಲೆ. ಇದನ್ನ ಹೆಂಗೆ ಹೊಡೋದು ಬರೀನು ಅಂದ್ರೆ 41 ಬರೀನು, ಆಮೇಲೆ 3 ಬರೀನು. 40 ಹೆಂಗೆ ಬರೀತೀರಿ? ಇಲ್ಲ ಎಲ್ ಬರಿಬೇಕಾ? ಎಲ್ಲ 50. ಇದ್ರ ಹಿಂದೆ ಎಕ್ಸ್ ಬರಿಬೇಕು. ಎಕ್ಸ್ ಅಂದರೆ ಎಷ್ಟು? 10. ಇದ್ರ ಹಿಂದೆ 10 ಬರದ್ರಿ ಅಂದ್ರೆ ಇದು ಎಷ್ಟಾಕತಿ? 40 ಆಕತಿ. ಆಮೇಲೆ 3 ಹೆಂಗೆ ಬರಿಬೇಕು ಅನ್ನೋದು ನಿಮ್ಗೆ ಗೊತ್ತೈತೆ. ಲಂಬವಾಗಿರ್ತಕ್ಕಂಥ 3 ಗೆರೆಗಳನ್ನ ಹಾಕಿದ್ರೆ ಎಷ್ಟಾಕತ್ತದ? 3 ಆಕತಿ. ಇದನ್ನ ಸೇರಿಸಿ ಬರೆದು ಬಿಡ್ರಿ. ಎಕ್ಸ್ ಎಲ್ 1 1 1 ಇದೆಲ್ಲ ಸೇರಿ ಎಷ್ಟಾಕತಿ? 43 ಆಗ್ತದೆ. ತಿಳಿತು? ಇನ್ನು ಮುಂದಿನ ನೋಡ್ರಿ 87 ಅದ. ಬಿ ಏನೈತಪ್ಪ ಅಂತಂದ್ರೆ 87 ಅದ. 87ನ್ನ ನಾವು ಹೆಂಗೆ ಬರೆಯಕ್ಕೆ ಬರ್ತೈತಿ ಅಂದ್ರೆ 80 ಅದಕ್ಕೆ ಎಷ್ಟು ಬರೆಯಕ್ಕೆ ಬರ್ತೈತಿ? 7 ಅಂತ ಬರೆಯಕ್ಕೆ ಬರ್ತೈತಿ. 80 ಹೆಂಗೆ ಬರಿಬೇಕಂದ್ರೆ ಎಲ್ ಬರಿಬೇಕು ಮೊದಲು. ಇದು 50 ಸೂಚಿಸ್ತೈತಿ. ಹೌದಾ? ಅಲ್ಲಿ ನಿಮಗೆ ಏನು ಹೆಗ್ಗುರುತು ಸಂಖ್ಯೆಗಳ ರೋಮನ್ ಸಂಖ್ಯೆಗಳದ್ದು ಗೊತ್ತಿದ್ದು ಅಂದ್ರೆ ನೀವು ರೆಸ್ಪಾಂಡ್ ಮಾಡ್ತೀರಿ. ಎಲ್ ಅನ್ನೋದು 50 ಸೂಚಿಸ್ತೈತಿ. 10 ಬಲಕ್ಕೆ ಬರೀರಿ. ಎಕ್ಸ್ 10 ಬಲಗಡೆ 10 ಎಷ್ಟು ಸಲ ಬರಿಬೋದು? ಗರಿಷ್ಠ 3 ಸಲ ಬರಿಬೋದು. 3ಕ್ಕಿಂತ ಹೆಚ್ಚು ಬರೆಯಕ್ಕೆ ಬರೋಂಗಿಲ್ಲ. 3 ಸಲ ಬರಿಬೋದು ಅಂದ್ರೆ 3 ಸಲ ಬರೋದ್ರೆ ಅಂದ್ರೆ ಎಷ್ಟಾಯ್ತು? ಈಗ 80 ಆಯ್ತು. 80 ಆಯ್ತೋ ಇಲ್ಲೋ? ಇನ್ನು ಎಷ್ಟು ಆಗ್ಬೇಕದು? 7 ಆಗಬೇಕು. 7 ಆಗ್ಬೇಕಂದ್ರೆ 5 ಬರಿಬೇಕು ಮೊದಲು. 5ರ ಪಕ್ಕ 1 ಎಷ್ಟು ಸಲ ಬರಿಬೇಕು? 2 ಸಲ ಬರಿಬೇಕು. ಇದನ್ನ 2 ಸಲ ಬರೆದ ಎಷ್ಟಾಕತಿ? 7 ಆಕತಿ. ಇದನ್ನ ಎಲ್ಲ ಸೇರಿ ಬರೆದು ಬಿಡ್ರಿ. ಎಲ್ ಎಕ್ಸ್ 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 ಎಲ್ ಎಕ್ಸ್ 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 ಆಮೇಲೆ ಮುಂದೆ ವಿ 1 1 ಇದೆಲ್ಲ ಸೇರಿ ಎಷ್ಟಾತ ಹೇಳ್ರಿ? 87. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ 2 ಸಂಖ್ಯೆಗಳು 43ನ್ನು ಮತ್ತು 87ನ್ನು ಯಾವ ಇದ್ರೊಳಗೆ ಬರ್ದ್ವಿ? ರೋಮನ್ ಸಂಕೇತದೊಳಗೆ ಬರ್ದ್ವಿ. ಇಲ್ಲೊಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇವು ಯಾವ ಪದ್ಧತಿ ಒಳಗೆ ಅದಾವ ಹೇಳ್ತೀರಿ? ಇಲ್ಲಿ ಏನು ಸಂಖ್ಯೆ? ಈಜಿಪ್ಟ್ ಪದ್ಧತಿ. ಇದನ್ನು ನಾವು ಎಂದು ಅರೇಬಿಕ್ ಪದ್ಧತಿ ಒಳಗೆ ಬರೀಬೇಕು. ಇಲ್ಲಿ ನೋಡ್ರಿ, ಇದು ಏನು ಸೂಚಿಸ್ತೈತಿ? 100. ಓಕೆ. ಇದು 100 ಎಷ್ಟು ಅದಾವೆ ಹೇಳ್ರಿ? 2 ಅದಾವೆ. 2 ಗುಂಡ್ಲೆ ಎಷ್ಟು ಬರೀಬೇಕಿದ? 100
ಅಂದರೆ ಎಷ್ಟಾಯ್ತು 200 ಆತಿಲ್ಲ. ಆಮೇಲೆ ಒಂದು ಎಷ್ಟು ಅದಾವ ನೋಡ್ರಿ, 4 ಅದಾವಿಲ್ಲ. ಹಾಂ 3 ಅಲ್ರಿ ತಮ್ಮ, ನೀವು ಹೇಳಿದ್ದು ಕರೆಕ್ಟ್ ಐತಿ. ಒಂದಲ್ಲದ ಇದು 10. 10 ಎಷ್ಟು ಅದಾವ? 1 2 3 4 ಅದಾವ. 10 ಎಷ್ಟು ಅದಾವ? 4 ಅದಾವ ನೋಡ್ರಿ. ಇಲ್ಲಿ ಬರೀತೇನೆ ನೋಡ್ರಿ, ಗಡ್ಬಡಿ ಮಾಡಬೇಡ್ರಿ, ಚೀರಾಡಬೇಡ್ರಿ. 3 4 10 ಎಷ್ಟು ಅದಾವು? 4 ಅದಾವು. ಇದ್ರ ಮೌಲ್ಯ ಎಷ್ಟಾಕೈತೆ ಲೆಕ್ಕ ಹಾಕೋನು. 4 ಚಿಹ್ನೆ 10 ಅದಾವು. 10 4 ಎಷ್ಟು ಆಗ್ತದ? 4 ಚಿಹ್ನೆ 10 4 ಚಿಹ್ನೆ ಅದಾವು. ಅದಕ್ಕೆ 4 ಹತ್ತಲೆ 40 ಆಯ್ತು. ಇನ್ನು 1 ಎಷ್ಟು ಅದಾವ ನೋಡ್ರಿ? 1 2 3 4 5 6 ಅಂದರೆ 1 ಗುಂಡ್ಲೆ 6 ಅಂದರೆ ಎಷ್ಟಾಗ್ತಿದು? 60. ಹೆಂಗಪ್ಪ 1 ಗುಂಡ್ಲೆ 6? ಎಲ್ಲಿ ಕಲ್ಕೊಂಡು ಬಂದೇವೋ ಯಾರೋ ಚೀರಾತಿಲ್ಲ. ಹೊಸದು ಗಣಿತ ಕಂಡು ಹಿಡಿದೆ ನೀನು. ಒಂದು ಮತ್ತು ಅದನ್ನರೇ ಪ್ರೂವ್ ಮಾಡಿ ಒಂದು ಹೊಸ ಇತಿಹಾಸದ ಸೃಷ್ಟಿ ಆಗ್ತೈತಿ ನೋಡಪ್ಪ. ಮತ್ತು ನಿಂತೆಲ್ಲ ಏನು ನೋಡತ್ತೈತಿ? ಇದು 6ಕ್ಕೆ 6 ಬರೀನೋ 4 ಬರೀನೋ? ಇಲ್ಲಿ ಮುಂದೆ ಎಷ್ಟು ಬರೀಲ್ರೋ? ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಸಂಖ್ಯೆ ಐತಲ್ಲ, ಇದ್ರ ಬೆಲೆ 240. ಇನ್ನು ಮುಂದಿನ ತಗೊಳ್ಳೋಣ. ಹಾಂ, ಈ ಚಿಹ್ನೆ ಐತಲ್ಲ, ಇದು 1000, ಇದು 100, ಇದು 10, ಇದು 1. 1000 ಎಷ್ಟದಾವು ನೋಡ್ರಿ? 1000 ಇಲ್ಲಿ ಚಿಹ್ನೆ ಅದಾವಲ್ಲ ಇವು, ಸಾರಿ ಉಲ್ಟಾ ಆಗ್ತದ. 1000 3 ಅದಾವಲ್ಲ ಅವು. 1, ಆಮೇಲೆ ಇದು 2, ಆಮೇಲೆ ಇದು 3. 1000 3 ಅದಾವು. 1000 ಚಿಹ್ನೆಗಳ 3 ಅದಾವು. ಇದು 1000 1000 1000. ಇದ್ರದ್ದು ಬೆಲೆ ಎಷ್ಟಾಕತ್ತೆ ನೋಡ್ರಿ. 3 ಚಿಹ್ನೆ 1000 ಅದಾವ ಅಂದ್ರೆ ಒಟ್ಟು ಎಲ್ಲ ಸೇರಿ ಎಷ್ಟಾಯ್ತು? 3000 ಆತಿಲ್ಲ. ಅನುವಶಕ್ಕೆ ಚೀರ್ಬೇಡ್ರಿ, ಸಮಾಧಾನ ಹೇಳಿ. ಇನ್ನು 100 3 ಅದಾವ. 100 3 ಅದಾವ. 1 2 ಆಮೇಲೆ 3. 3 ಗುಂಡ್ಲೆ 100 300 ಆಯ್ತು. ಇನ್ನು 10 10 ಬರ್ಬೇಕು. 10 ಎಷ್ಟು ಅದಾವು? 2 ಅದಾವ. ಇದು 2 ಅದಾವ. 2 10 ಅದ. 2 ಹತ್ತಲೆ 20 ಆಯ್ತು. 20 ಬೇರೆ 1 ಎಷ್ಟು ಅದಾವು? 2 ಅದಾವ. ಕಾಣಿಸ್ತಿಲ್ಲ ಎಲ್ಲರಿಗೂ? 1 2 ಅದಾವ ನೋಡಿ. 1 2 ಅದಾವ. 1 2 ಅದಾವ. 0 0 2 ಬರೀ ನಾವು. ಈಗ ಅದನ್ನ ಕೂಡ್ಸಲ್ಲ. ಬಿಡಿ ಸ್ಥಾನದಾಗ ಎಷ್ಟೈತಿ ನೋಡ್ರಿ? 2 ಐತಿ. 10 ಸ್ಥಾನದಾಗ ಎಷ್ಟೈತಿ? ಆಮೇಲೆ 3, ಆಮೇಲೆ ಅಂದ್ರೆ 3322 ಆಕತ್ತೀನಿ. ಅದು 3322. ಏನರ ತಪ್ಪರೆ ಹೇಳ್ರೆ ಮತ್ತು 4322 ಆಕತ್ತೇನೆ ನೋಡ್ರು. 3 ಅದಾವ 4 ಅದಾವ. ಇವು 3 ಅದಾವಲ್ಲ. 3 ಅಂದ್ರೆ ಕರೆಕ್ಟ್ ಆಯ್ತು. ಇಲ್ಲಿ ಸ್ಟ್ರಕ್ಚರ್ ಪ್ರಕಾರ ಕರೆಕ್ಟ್ ಐತಿ. ಅಲ್ಲೇನೋ ಟೆಕ್ಸ್ಟ್ ಬುಕ್ಕಿಂದ ಇದ್ದಂಗೆ ಐತಿ ಲೆಕ್ಕ. 4 ಇದ್ದಂಗೆ ಅದಾವ, ಹಂಗಾಗಿ ಉತ್ತರ ಅಲ್ಲಿ ಡಿಫ್ರೆನ್ಸ್ ಅನ್ನಿಸ್ತಾ. ಇಲ್ಲಿ ಲೆಕ್ಕ ಏನು ಹಾಕ್ಕೊಂಡಿದ್ದಲ್ಲ ಇದ್ರ ಪ್ರಕಾರ ಇದು ಕರೆಕ್ಟ್ ಐತಿ. ಮಾಡ್ಕೊಡಿ ಸಾಕು. ಸರಿ, 3322 ಆಯಿತು. ಮುಂದಿನ ನೋಡ್ರಿ, ಕೆಳಗಿನ ಸಂಖ್ಯೆಗಳನ್ನು ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಿರಿ ಅಂತ ಹೇಳಿದ್ರು. ಯಾವ ಸಂಖ್ಯಾ ಪದ್ಧತಿಯೊಳಗೆ ಬರೀಬೇಕು? ಮಾಯನ್ ಸಂಖ್ಯಾ ಪದ್ಧತಿ. ಈ ಮಾಯನ್ ಸಂಖ್ಯಾ ಪದ್ಧತಿಯೊಳಗೆ ಬರೀಬೇಕಂದ್ರೆ ಹೆಗ್ಗುರುತು ಸಂಖ್ಯೆಗಳು ಓದ್ತಿರ್ಬೇಕು ನಮಗೆ. 1 ಬರ್ತದ, ಆಮೇಲೆ 20 ಬರ್ತದ, ಆಮೇಲೆ ಎಷ್ಟು ಬರ್ತದ? 360 ಬರ್ತದೆ ಮಾಯನ್ ಸಂಖ್ಯಾ ಪದ್ಧತಿ. ಹೌದಾ? ಹಿಂಗಾಗಿದ 1 60 ತಗೋರಿ. 1 60 ಎಷ್ಟಾಯ್ತು? 60 ಆಯ್ತು. ಹೌದಾ? ಆಮೇಲೆ ಇನ್ನು 17 ಉಳಿತು. ಎಷ್ಟು? 1 ಗುಂಡ್ಲೆ ಸಾರಿ ಪ್ಲಸ್ ಹಾಕ್ಬೇಕಾ? ಈಕ್ವಲ್ ಟು ಅಲ್ಲ, ಪ್ಲಸ್ 1 ಗುಂಡ್ಲೆ ಏನು ಬರೋಣ? 17 ಬರೋಣ. ಪ್ಲಸ್ 1 ಗುಂಡ್ಲೆ 17. ಇಲ್ಲಿ ಈಕ್ವಲ್ ಟು ಬೇಡ, ಪ್ಲಸ್ ಬರೋಣ. 1 ಗುಂಡ್ಲೆ 17 ಅಂತ ಬರೋಣ. ನಿಮಗೆ ಮಾಯನ್ ಸಂಖ್ಯಾ ಪದ್ಧತಿಯ ಮಾಹಿತಿ ಏನಿರಬೇಕು? ಸರಿಯಾಗಿರ್ಬೇಕು. ಇಲ್ಲಾಂದ್ರೆ ಬರೆಯೋಕೆ ಬರೋಂಗಿಲ್ಲ. ನಾನು ತಪ್ಪು ಬರ್ಕೊಂಡು ನೀವು ಸುಮ್ಮದಿರಲ್ಲ. 1 ಹೆಗುರುತು ಸಂಖ್ಯೆಗಳು ಏನಂತ ಹೇಳಿದ್ನಿ? 1 20 360 ಹೇಳಿದ್ನಲ್ಲ. ಏನು 60 ಹೇಳಿದ್ನಿ? 60 ಅಲ್ಲ, 20 ಅಲ್ಲ. 1 20 ನೋಡ್ರಿ. 77ನ ಲಕ್ಷ ಕೊಡ್ರಿ ಇನ್ನೊಮ್ಮೆ. ನಿಮ್ಮ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಗುರುತು ಸಂಖ್ಯೆಗಳು 1 20 360. 20ರ ಗುಣಕ್ಕಾಗಿ ಬರಿಬೇಕು. ಹೆಂಗಿದ್ನ 20 ಗುಂಡ್ಲೆ ಎಷ್ಟು ಬರಿತೀರಿ? ಇಲ್ಲಿ 3 ಬರಿತೀರಿ.
20 ಗುಂಡ್ಲೆ 3 60 ಆಯ್ತು. ಪ್ಲಸ್ 1 ಗುಂಡ್ಲೆ 17 ಮಾಡ್ರಿ 17 ಆಕತಿ. ಸರಿ ಆಕತಿಲ್ಲ? ಇದು 77 ಸರಿ ಆತೋ ಇಲ್ಲ? ಸರಿ. ನಿಮ್ಗೆ ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ ಲಂಬವಾಗಿ ಬರೀತಾರೆ, ಹಿಂಗೆ ಮ್ಯಾಲಿಂದ ಕೆಳಗೆ. ದೊಡ್ಡ ಸಂಖ್ಯೆ ಮ್ಯಾಲೆ ಬರೀತಾರೋ, ಸಣ್ಣ ಏನು ಮಾಡ್ತಾರೋ ಕೆಳಗೆ ಬರೀತಾರೆ. ಹೌದಾ? 1 ಆದ ನಂತರ ಏನು ಬರ್ತೈತಿ? 20 ಬರ್ತೈತಿ. 20 ಆದ ನಂತರ ಏನು ಬರ್ತೈತಿ? 300. ನಿಮ್ಗೆ 1 ಮತ್ತು 20 ಅಷ್ಟೇ ಬಂದಾವ. ಇಲ್ಲಿ 20 ಬಂದೈತಿ, ಆಮೇಲೆ ಎಷ್ಟು ಬಂದೈತಿ? 1 ಬಂದೈತಿ. ಇದನ್ನು 3 ಗುಂಡ್ಲೆ 20 ಪ್ಲಸ್ 1 ಗುಂಡ್ಲೆ 17 ಬರೀ ಬದಲಿ 17 ಗುಂಡ್ಲೆ 1 ಬರ್ದ ಚಲೋ. ಅದು ನಿಮ್ಗೆ ಕನ್ಫ್ಯೂಷನ್ ಆಗಂಗಿಲ್ಲ. 17 ಗುಂಡ್ಲೆ 1, 17 ಗುಂಡ್ಲೆ 1 ಲಕ್ಷ ಕೊಡಬೇಕು. ಇಲ್ಲಿದು 1 ಹೆಗ್ಗುರುತ ಸಂಖ್ಯೆ ನಿಮ್ಗೆ. ಇಲ್ಲಿ 20 ಹೆಗ್ಗುರುತ ಸಂಖ್ಯೆ. ಇಲ್ಲಿ ನೋಡ್ರಿ 1 20 ಹೆಗ್ಗುರುತ ಸಂಖ್ಯೆ. ಈಗ ನಾವು 20ರದ್ದು ಎಷ್ಟು ಬರಿಬೇಕು? 1ರದ್ದು ಎಷ್ಟು ಬರಿಬೇಕು? 1ರದ್ದು 17 ಬರಿಬೇಕು. 17 ಅಡ್ಡಗೆರೆ ಅಂದರೆ 5, ಇದು 10, ಇದು 15, ಇದ್ರ ಮೇಲೆ 2 ಡಾಟ್ ಕೊಡ್ಬೇಕು. ಅಂದರೆ ಎಷ್ಟಾಗ್ತಿದು? ಇದು ಎಲ್ಲ ಸೇರಿ ಎಷ್ಟು ಸೂಚಿಸ್ತೈತಿ? 17 ಸೂಚಿಸ್ತೈತಿ. ಅಂದ್ರೆ 17 ಗುಂಡ್ಲೆ 1ರ ಬೆಲೆ ಇದು 17 ಆಯ್ತು. 17 ಅಂದಲೇ 17 ಆಯ್ತು. ಅಲ್ಲಿ ಅನ್ನ ಸರಿ ಮಾತಾಡ್ಬೇಡ್ರು. ಅವ ಯಾರಿಗೋ ಉತ್ತರ ಅಲ್ಲಿ ಹಿಂದೆ ಬಾಗ್ಲ ಕಾಣತ್ತ ನಮ್ಮ. ಹಾಂ, ನಿನಗೆ ನೀ ಏನು ನೋಡತ್ತಿಲ್ಲ, ನೀನ ಕೆಂಪು ಮಸನವ್ ನೀನೆ ನೋಡ್ರಿ. ಈ 20 ಹೆಂಗೆ ಬರೀದ್ರಪ್ಪ? ಏತಮ್ಮ ಉತ್ತರ ಇಲ್ಲ ನೋಡಿ. ಇಲ್ಲಿ 20 ಹೆಗ್ಗುರ್ತ ಸಂಖ್ಯೆ ನಿಮಗೆ. ಹಾಂ, 20ರದ್ದು ಎಷ್ಟ? 3. 3 20 ಹೆಗ್ಗುರ್ತ ಸಂಖ್ಯೆ. ಆದ್ರೆ 3 ಹೆಂಗೆ ಬರಿತೀರಿ ನೀವು? ಹಾಂ, 3 ಹೆಂಗೆ ಬರಿತೀರಿ? 3 ಡಾಟ್ ಬರಿತೀರಲ್ಲ, 1 2 3. ಇದು 3 ಸೂಚಿಸ್ತೈತಿ. ಇದೇನು ಸೂಚಿಸ್ತೈತಿ ನಮ್ಗೆ? 3 ಸೂಚಿಸ್ತೈತಿ. ಇದು ಒಟ್ಟಾರೆ ಎಷ್ಟಾಯ್ತು? 3 ಗುಂಡ್ಲೆ 20 ಆಯ್ತು. 3 ಗುಂಡ್ಲೆ 20 ಅಂದ್ರೆ ಎಷ್ಟಾಯ್ತು? ಟೋಟಲ್ ಎಷ್ಟಾಯ್ತು ನೋಡ್ರಿ? 77. ಅರ್ಥ ಮಾಡ್ಕೊಂಡ್ರಿ ಇದನ್ನ? ಸರಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. 361 ಐತಿ. 361 ಐತಿ. ಬಿ 361. ಇದನ್ನ ಯಾವ ರೀತಿ ಹೊಡಿಬೇಕು? 1 ಗುಂಡ್ಲೆ 360 ಹೌದಿಲ್ಲ? ಈಕ್ವಲ್ ಟು ಯಾಕೆ ಬರತ್ತೈತ್ರಿ? ಬರೀ ಇದ 1 ಗುಂಡ್ಲೆ 360 ಪ್ಲಸ್ 360ರದ್ದು 1 ತಗೋರಿ. 20ರದ್ದು ಯಾವುದು ತೊಗೊಳೋದು ಬೇಡ, 0 ಇಟ್ಕೊಳ್ಳೋಣ. ಯಾವುದು ತೊಗೊಳೋದು ಬೇಡ. ಹಾಂ, 1ರದ್ದು 1 ತೊಗೋಬೇಕು. 1 1 1 ಅಂದ್ರೆ ಟೋಟಲ್ 361 ಆಕತಿಲ್ಲ ನೋಡ್ರಿ. ತಿಳಿತು? ಹಾಂ, ಅಂದ್ರೆ ಇಲ್ಲಿ ಹೆಗ್ಗುರುತು ಸಂಖ್ಯೆಗಳು ಎಷ್ಟು ಬರ್ತಾವೆ? 3 ಬರ್ತಾವೆ. ಯಾವ್ಯಾವ ಬರ್ತಾವೆ ಹೇಳ್ರಿ? ಇದು ಹೆಗ್ಗುರುತು ಸಂಖ್ಯೆ. ಲಕ್ಷ ಕೊಡ್ರಿ, ಇದು ಹೆಗ್ಗುರುತು ಸಂಖ್ಯೆ. ಇದು ನಿಮ್ಗೆ ಹೆಗ್ಗುರುತು ಸಂಖ್ಯೆ. ಇದು ಏನು ಹೇಳ್ರಿ? ಹೆಗ್ಗುರುತು ಸಂಖ್ಯೆ. 1 20 60 ಹಿಂಗೆ ಮ್ಯಾಲಿಂದ ಕೆಳಗರೆ ಬರ್ರಿ, ಕೆಳಗಿಂದ ಮ್ಯಾಲರೆ ಬರ್ರಿ. ಮ್ಯಾಲಿಂದ ಕೆಳಗೆ ಬರಿಬೇಕಾದ್ರೆ ದೊಡ್ಡ ಮ್ಯಾಲೆ ಬರಿಬೇಕು. ಅಂದರೆ ಇಲ್ಲಿ 360 ಬರಿಬೇಕು. ಅದ್ರ ನಂತರ ಎಷ್ಟು ಬರಿಬೇಕು? 20 ಬರಿಬೇಕು. ಅದ್ರ ನಂತರ ಎಷ್ಟು ಬರಬೇಕು? 1 ಬರಬೇಕು. ಹೆಚ್ಚಿನ ಬೆಲೆ ಮ್ಯಾಲೆ ಬರಿಬೇಕು, ಕಡಿಮೆ ಕೆಳಗೆ ಬರಿಬೇಕು ಗುರುತು ಸಂಖ್ಯೆಗಳನ್ನ. ಇದು ಮಾಯನ್ ಸಂಖ್ಯಾ ಪದ್ಧತಿ ನಿಯಮ. ಹಾಂ, ಈಗ ನೋಡ್ರಿ 360ರದ್ದು ಎಷ್ಟು ತೊಗೋಬೇಕು? 1 ತೊಗೋಬೇಕು. ಇಲ್ಲಿ ಸ್ವಲ್ಪ ಜಾಗ ಬಿಟ್ಟು ಬರಿತೀನಿ ನೋಡ್ರಿ. 20ರದ್ದು ಎಷ್ಟು ತೊಗೋಬೇಕು? 0. ಆಮೇಲೆ 1 ಐದು. ಇನ್ನು ನನಗೆ ಚಿಹ್ನೆ ಹೇಳ್ರಿ. 1ರ ಚಿಹ್ನೆ ಬರೀ 1 ಡಾಟ್. 0 ಚಿಹ್ನೆ ಏನು? ಇದು 0 ಚಿಹ್ನೆ ಹೌದಿಲ್ಲ? ಸಮುದ್ರದ ಸಿಂಪಿ. ಆಮೇಲೆ 1 ಹೆಂಗೆ ತೊಗೋತಾರೆ? 1 ಡಾಟ್ ತೋರಿಸ್ತಾರೆ ನೋಡಿ. ಇದನ್ನು ಬರಲಿಕ್ಕೆ ನಡೀತೈತೆ, ನಂಗೆ ಇದನ್ನು ಬರಲಿಕ್ಕೆ ನಡೀತೈತೆ. ಇದು ಇಷ್ಟು ಹಿಂಗೆ 1ರ ಕೆಳಗೆ 1 ಕರೆಕ್ಟ್ ಹಿಂಗೆ ಆರ್ಡರ್ ಬರೆದು ಬಿಟ್ರೆ ಅದು 361 ಆಕತ್ತೆ. ಸುಮ್ಮನೆ ನಿಮ್ಗೆ ತಿಳಿಲತ್ತ ಇಷ್ಟೆಲ್ಲ ಉದ್ದು ಮಾಡತ್ತೇನೆ ನಾನು. 1 ಗುಂಡ್ಲೆ 360 ಅಂದ್ರೆ ಎಷ್ಟು ಆಗ್ತದ? 360. 1 ಗುಂಡ್ಲೆ 360 ಅಂದ್ರೆ 360 ಆಯ್ತು. ಆಮೇಲೆ 0 ಗುಂಡ್ಲೆ 0 ಅಲ್ಲ 20 ಅಂದರೆ ಎಷ್ಟು ಆಗ್ತದೋ? 0ನೇ ಆಗ್ತದೆ ಹೌದಿಲ್ಲ? ಇನ್ಮೇಲೆ 1 ಗುಂಡ್ಲೆ 1 ಅಂದರೆ ಎಷ್ಟಾಕತಿ? 1 ಆಕತಿ. ಎಲ್ಲ ಸೇರಿಸಿದ್ರೆ ಎಷ್ಟಾಕತಿ? 361 ಆಕತಿ. ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಸಂಖ್ಯೆಗಳನ್ನು ಯಾವ ಪದ್ಧತಿ ಒಳಗೆ ಬರ್ತೀನಿ ನಾನು? ಓಕೆ, ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಬರ್ತೀವಿ. ಇದು ನಮ್ಮ ಮಾಯನ್ ಸಂಖ್ಯಾ ಪದ್ಧತಿ. ತಿಳಿತಲ್ಲ? ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಇದು ಕೊಟ್ಟಿರೋದು ಯಾವ ಪದ್ಧತಿ ಒಳಗೆ ಐತಿ ಹೇಳ್ರಿ? ಚಿನ್ನಿ ಪದ್ಧತಿ ಒಳಗಿಲ್ಲ.
ಇದನ್ನು ಚೀನಿ ಪದ್ಧತಿ ಒಳಗೆ ಬರಿಬೇಕಾಗಿತ್ತು ನಮಗೆ. ಇದ್ದದ್ದು ಯಾವ ಪದ್ಧತಿ ಚಿಹ್ನೆಗಳಿವು? ಮೆಸೊಪೊಟೋಮಿಯನ್ ಪದ್ಧತಿಯು. ಯಾವುದು? ಹಾಂ, ಇಲ್ಲಿ ಹೆಗ್ಗುರುತು ಸಂಖ್ಯೆ 1 ಬರ್ತದೆ, ಅದರ ನಂತರ 60 ಬರ್ತದೆ, ಅದರ ನಂತರ ಎಷ್ಟು ಬರ್ತೈತಿ? 3600 ಬರ್ತದೆ. ಹಿಂಗೆ ಮುಂದುವರಿತಾವೆ. ಸರಿ, ಇಲ್ಲೇ ಈ ಚಿಹ್ನೆ ಏನು ಸೂಚಿಸ್ತತಿ, ಇದೇನು ಸೂಚಿಸ್ತತಿ, ಇದೇನು ಸೂಚಿಸ್ತತಿ, ಇದೇನು ಸೂಚಿಸ್ತತಿ, ಇದೇನು ಸೂಚಿಸ್ತತಿ ಗೊತ್ತಿರ್ಬೇಕು ನಿಮ್ಗೆ. ಅಂದ್ರೆ ಇದನ್ನು ಮೊದಲು ನಮಗೆ ಹಿಂದೂ ಅರೇಬಿಕ್ದಾಗ ಮೊದಲು ಕನ್ವರ್ಟ್ ಮಾಡೋನು. ಏನೋ ಹಿಂದೂ ಅರೇಬಿಕ್ದೊಳಗೆ ಏನು ಮಾಡೋನು? ಮೊದಲ ಕನ್ವರ್ಷನ್ ಪರಿವರ್ತನೆ ಮಾಡೋನು. ಪರಿವರ್ತನೆ ಮಾಡಿದ ಮೇಲೆ ಏನು ಮಾಡೋಣಪ್ಪ ಅಂತಂದ್ರೆ ನಾವು ಚೈನೀಸ್ ಸಂಖ್ಯೆ ಒಳಗೆ ಬರೆಯೋಕ್ಕೆ ಪ್ರಯತ್ನ ಮಾಡೋಣ. ಸ್ವಲ್ಪ ಲಕ್ಷ ಕೊಟ್ಟರು. ಇಲ್ಲೇ ನೇರವಾಗಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ನಾನು. ಇದೇನು ಸೂಚಿಸ್ತದೆ ನಿಮ್ಗೆ ಅಂದ್ರೆ 1 ಸೂಚಿಸ್ತೈತೆ. ಆಮೇಲೆ ಇದೇನು ಸೂಚಿಸ್ತೈತಿ? 2 3600, 120 ಅಲ್ಲ, 3600. ಇದೇನು ಸೂಚಿಸ್ತೈತಿ? 10. ಇದು 60. ಇಲ್ಲೊಂದಿಟ ಸಂಕೇತ ಹೋಗೈತೆ ನೋಡಿ, ಇದ್ರ ಮ್ಯಾಲೆ ಹಿಂಗೆ ಬರ್ಬೇಕಲ್ಲ ಇವು. ಆರದು ಅದೇನು ಆಗ್ಬೇಕಂದ್ರೆ 6 ಹಿಂಗೆ ಆಗ್ಬೇಕಂತ. ಆತ ಸರಿ. ಈಗ ನೋಡ್ರಿ, ಇದು 1 2 3 ಅದ, ಆಮೇಲೆ ಅದ್ರ ಕೆಳಗೆ ಮತ್ತೆ 3 ಅದ, ಆಮೇಲೆ ಅದ್ರ ಕೆಳಗೆ ಮತ್ತೆ 3 ಅದ. ಟೋಟಲ್ ಇದು 6 ಅದ. 3 3 3 9 ಅಲ್ಲ. ಮೆಸೊಪೊಟೋಮಿಯನ್ ಪದ್ಧತಿ ಒಳಗೆ ಇದು 9 ಇದೆ. ಇದೆಷ್ಟ? 1 ಇದೆ. 1 ಗುಂಡ್ಲೆ ಎಷ್ಟು ಬರೀಬೇಕು? 600 ಪ್ಲಸ್ 10 ಗುಂಡ್ಲೆ ಎಷ್ಟಿದು? 60. 1 ಎಷ್ಟು ಅದಾವು? 9 ಅದಾವಿಲ್ಲ ನೋಡ್ರಿ. 3 ಭಾಗ ಅದಾವ ಇದ್ರಾಗ. ಇದು ಹೆಗ್ಗುರುತು ಸಂಖ್ಯೆ ಇರೋದ್ರಿಂದ ಇಲ್ಲಿ ಹೊಡಿತದ, ಇದು ಹೆಗ್ಗುರುತು ಸಂಖ್ಯೆ ಇರೋದ್ರಿಂದ ಇಲ್ಲಿ ಹೊಡಿತು. 1 2 3 3 ಭಾಗ. ಎಲ್ಲಿ ಹೆಂಗೆ ಹೊಡ್ಕೋಬೇಕು, ಸ್ಪ್ಲಿಟ್ ಮಾಡ್ಕೋಬೇಕು, ಎಲ್ಲಿ ಪ್ಲಸ್ ಹಾಕೋಬೇಕು ಅನ್ನೋ ಗೊತ್ತಾಗಬೇಕು ನಮಗೆ. ಇನ್ಮೇಲೆ ಇದು ಎಷ್ಟು ಆಯ್ತು ನೋಡ್ರಪ್ಪ? 3600. 3600 ಆತಿಲ್ಲ? 60 ಹತ್ತಲೇ 600 ಆಯ್ತು, ಪ್ಲಸ್ 9 ಆಯ್ತು. ಎಲ್ಲ ಕೂಡಿಸಿದ್ರೆ 4209 ಆಕತ್ತೆ ನೋಡ್ರಿ. 4209. ಈ 4209 ಯಾವ ಪದ್ಧತಿ ಒಳಗೆ ಬರಿಬೇಕಾಗಿತ್ತು ಅಂದ್ರೆ ನಮಗೆ ಚೀನೀಸ್ ಪದ್ಧತಿ ಒಳಗೆ ಬರಿಬೇಕಾಗಿತ್ತು. ಈ ನಿಮ್ಮ ದಶಮಾನ ಪದ್ಧತಿ ಮತ್ತು ಚೀನೀಸ್ ಪದ್ಧತಿ ಅಲ್ಲಿ ಸ್ಟಾಪ್ ರೂಮ್ದಾಗ ಯಾರದಾರ ಹೇಳ. ಹಾಂ, ದಶಮಾನ ಪದ್ಧತಿ ಮತ್ತು ಚೀನಿ ಪದ್ಧತಿ ಎಲ್ಲ ಒಂದು. ದಶಮಾನ ಪದ್ಧತಿ ಒಳಗೆ 0 ಐತಿ, ಚೀನಿ ಪದ್ಧತಿ ಒಳಗೇನ 0 ಇಲ್ಲ. ಅಂಕಿ ಅವರು ಬೇರೆ ಅದಾವೆ, ನಮ್ಮ ಬೇರೆ ಅದಾವೆ. ಅಲ್ಲಿ ಜೋಂಗ್ಸ್ ಮತ್ತು ಹೆಂಗ್ಸ್ ಬರ್ತಾವೆ. ಇಲ್ಲಿ ನೋಡ್ರಿ, 4000 ಸ್ಥಾನದಾಗ ಐತಲ್ಲ, ಬಿಡಿ 10 100 1000 ಇದು ಹೌದಾ ಇಲ್ಲ? ಆಮೇಲೆ 2 ಯಾವ ಸ್ಥಾನದಾಗ ಐತಿ? 100 ಸ್ಥಾನದಾಗ ಐತಿ. 0 ಯಾವ ಸ್ಥಾನದಾಗ ಐತಿ? 10 ಸ್ಥಾನದಾಗ ಐತಿ. 9 ಯಾವ ಸ್ಥಾನದಾಗ ಐತಿ? ಬಿಡಿ ಸ್ಥಾನದಾಗ ಐತಿ. ಇದನ್ನ ಹೆಂಗೆ ಬರಿಬೋದು ನೋಡ್ರಿ? 4 ಗುಂಡ್ಲೆ 10 ಘಾತ 3 ಬರಿಬೋದು, 2 ಗುಂಡ್ಲೆ 10 ಘಾತ 2 ಬರಿಬೋದು, 0 ಗುಂಡ್ಲೆ 10 ಘಾತ, ಆಮೇಲೆ 9 ಗುಂಡ್ಲೆ 10 ಘಾತ ಎಷ್ಟು ಬರಿಬೋದು? 0 ಬರಿಬೋದು. ಒಂದು ಟ್ರಿಕ್ ಹೇಳ್ತೀನಿ, ಇಲ್ಲಿ ನೆನಪಿಟ್ಕೋರಿ. ನಿಮ್ಗೆ ಹಿಂದೆ ಥಿಯರಿ ಹೇಳುವಾಗ ಹೇಳಿದ್ದೀನಿ ನಾನು ನಿಮ್ಗೆ. ಜೋಂಗ್ಸ್ ಯಾವಾಗ ಬಳಸ್ತಾರೋ ಮತ್ತು ಹೆಂಗ್ಸ್ ಯಾವಾಗ ಬಳಸ್ತಾರೋ, ಜೋಂಗ್ಸ್ ಯಾವಾಗ ಬಳಸ್ತಾರೋ ಮತ್ತು ಹೆಂಗ್ಸ್ ಯಾವಾಗ ಬಳಸ್ತಾರೋ ಅನ್ನೋದು ನಿಮ್ಗೆ ಗಮನದಾಗಿರಲಿ. ಜೋಂಗ್ಸ ಹೆಂಗ್ಸ್ ಚಿಹ್ನೆಗಳು ಗೊತ್ತದವಲ್ಲ? ಜೋಂಗ್ಸ್ ಲಂಬಗೆರೆಗಳು 1 2, ಇದು 2, ಇದು 3, ಇದು 4, ಆಮೇಲೆ ಇದು 5 ಜೋಂಗ್. ಇದು 5. ಇನ್ನು 6ನೇದಕ್ಕೆ ಬಂದು ಏನು ಮಾಡ್ತೀರಿ? ಟಿ 6, ಇದು 7, 8, ಆಮೇಲೆ ಇದೆಷ್ಟು ಹೇಳ್ರಿ? 9. ಇಲ್ಲಿ ಮುಂದೆ ಹೋಗಿ ಇವತ್ತನ್ನ ಏನು ಮಾಡ್ತೀರಿ? ಹಿಂಗೆ ಆಡ್ ಇಟ್ಕೋತ ಹೋದ್ರೆ ಇವು ಜೋಂಗ್ಸು, ಆಮೇಲೆ ಇವು ಹೆಂಗ್ಸ್. ಮುಂದಿನವ್ರು ಹೆಂಗ್ಸ್ ಹೆಂಗೆ ಬರ್ತಾವಂದ್ರೆ ಇವತ್ತನ್ನ ಆಡ್ ಇಡ್ತಿರೋದು, ಹಿಂಗೆ ಆಡ್ ಇಟ್ಕೊಂಡು ಹೋಗ್ತಾರೆ. ಇಷ್ಟು ನಿಮ್ಮ ತಲೆಯಾಗಿರಲಿ. ಲಕ್ಷ ಕೊಡಬೇಕು. ಎಲ್ಲಿ ಝೋಂಗ್ ಬರ್ತೈತಿ, ಎಲ್ಲಿ ಹೆಂಗೆ ಬರ್ತೈತಿ, ಇದು ನಿಮ್ಮ ತಲೆಯಾಗಿರಲಿ. ಇದು 0 ಅಂದ್ರೆ ಸಮ ಎಲ್ಲಿ ಬರ್ತೈತಿಲ್ಲ ಅಲ್ಲಿ ಝೋಂಗ್ಸ್ ಬರ್ತಾವ.
ಇಲ್ಲಿ ಝೋಂಗ್ಸ್ ಇದು, ಇಲ್ಲಿ ಬೆಸ ಇದು ಹೆಂಗ್ಸ್ ಬರ್ತೈತೆ, ಇಲ್ಲಿ ಝೋಂಗ್ ಬರ್ತೈತೆ, ಇಲ್ಲಿ ಹೆಂಗೆ ಬರ್ತೈತೆ ಅದ್ಲ ಬದಲು ಮಾಡ್ಕೊತ ಹೋಗೋದು. ಲಾಸ್ಟ್ ಝೋಂಗ, ಲಾಸ್ಟ್ ಯಾವತ್ತೂ ಹೆಂಗೆ ತಲೆಯಾಗಿ ಇಟ್ಕೋರು ಫಿಕ್ಸ್ ಇದೆ. ಲಾಸ್ಟಕ್ಕೆ ಝೋಂಗ್, ಝೋಂಗ್ ಆದ ಕೂಡಲೇ ಹೆಂಗೆ ಆದ ಕೂಡಲೇ ಹಂಗೆ ಅದ್ಲ ಬದಲು ಮಾಡ್ಕೊತ ಬಂದ್ಬಿಡು ಸರಿ ಆಗ್ಬಿಡ್ತೈತೆ. ನೋಡ್ರಿ ಇಲ್ಲಿ ಏನು ಬರಿಬೇಕು ನೀವು ಅಂದ್ರೆ, ಕೇಳಿಸ್ಕೊರ ಇಲ್ಲಿ 4 ಹೆಂಗೆ ಬರಿಬೇಕು. ಹೆಂಗೆ ಅಂದ್ರೆ ಹೆಂಗೆ ಬರಿಬೇಕು, ಅಡ್ಡಗರಿಗಳು ಬರಬೇಕು. 4 ಅಡ್ಡಗರಿ, 4 10⁻³ ಹೆಗ್ಗುರ್ತ ಸಂಖ್ಯೆ ಅದ. 4 ಅಡ್ಡಗರಿ ಬರೆದ್ರೆ ಮುಗಿದೋತು. 1 2 3 4 ಇಲ್ಲಿ ಮುಗೀತದೆ ಒಂದನೇ ಪಾರ್ಟ್. 2 ಝೋಂಗ್ ಬರಿಬೇಕು. ಝೋಂಗ್ ಹೆಂಗೆ ಬರಿತೀರಿ, ಲಂಬವಾಗಿ ಬರಿತೀರಿ ಝೋಂಗ್ಸ್. ಇದು 2 ಆಯ್ತು. ಇನ್ನು 0 0 ಹೆಂಗೆ ಬರಿತೀರಿ. 0ಕ್ಕೆ ಏನು ಮಾಡ್ಬೇಕಂದ್ರೆ ಇವರು ಚೈನೀಸ್ ಪದ್ಧತಿ ಒಳಗೆ ಖಾಲಿ ಜಾಗ ಬಿಟ್ರೆ ಅವ್ರು ಹಿಂಗೆ ಜಾಗ ಬಿಟ್ರೆ ಇಲ್ಲೇನು ಬರೆಯಂಗಿಲ್ಲ. ಆ್ಯಕ್ಚುಲಿ ನಾನು ನಿಮ್ಗೆ ಗೊತ್ತಾಗಂಗಿಲ್ಲ ಅಂತೇಳಿ ಖಾಲಿ ಅದು ಬರಿತೀನಿ ನೋಡಿ. ಖಾಲಿ ಜಾಗ ಬಿಟ್ಟಲ್ಲ ಅದ 0 ಅಂದಂಗೆ ಚೈನೀಸ್ ಪದ್ಧತಿ ಒಳಗೆ. ಆಮೇಲೆ ಏನು ಬರಿಬೇಕು, 9 ಏನು ಬರಿಬೇಕವ, ಹೆಂಗ್ಸ್ ಬರಿಬೇಕು, ಝೋಂಗ್ ಬರಿಬೇಕು. ಝೋಂಗ್ ಬರಿಬೇಕು ಅಂದ್ರೆ ಇಲ್ಲಿ ಲಾಸ್ಟ್ ಬರ್ತೈತಿಲ್ಲ 1 2 3 4. ಇದು ಖಾಲಿ ಅಂತಂದು ಬರೆಯೋದು ಬದಲಿ ಹಿಂಗೆ ಗ್ಯಾಪ್ ಕೊಟ್ಟು ಚಿತ್ರ ತೆಗೆದ್ರು ನಡಿತೈತಿ. ನಿಮಗೆ ತಿಳಿಯಂಗಿಲ್ಲ, ಖಾಲಿ ಕೊಟ್ಟದ್ದು ಗೊತ್ತಾಗಂಗಿಲ್ಲ ಅಂತ ನಾ ಖಾಲಿ ಅದು ಬರ್ತೀನಿ. ಬರೋನು ಏನು ತಪ್ಪಲ್ಲ, ಖಾಲಿ ಅದು ಬರೀರಿ. ಯಾಕಂದ್ರೆ ಈ ಸ್ಥಾನ ಬೆಲೆ ಇಲ್ಲಿ 5 ಬೆಲೆ ಏನು ಗೊತ್ತಾಕತಿ. ತಿಳಿತಾವ ಇಲ್ಲೋ, ಈ ಟ್ರಿಕ್ ಗೊತ್ತಂದ್ರೆ ನಿಮ್ಗೆ ಹೇಳಿದ್ದು. ಲಾಸ್ಟಕ್ಕೆ ಝೋಂಗ್ ಇಡೋದ, ಬಾಜುಕ ಹೆಂಗ್, ಝೋಂಗ್ ಹೆಂಗೆ ಅದೇ ಬೇಕಾದ್ರೆ ತಿರುವಲ್ತಕ್ಕೆ ಬರ್ಕೊತ ಹೋಗು. ಲಾಸ್ಟಿಗೆ ಝೋಂಗ್, ಲಾಸ್ಟ್ದೊಂದು ನೆನ್ಪಿಟ್ರೆ ಸಾಕ್ಲ ತಾನ ಆಟೋಮೆಟಿಕ್ ಬರೋದೈತದ. ಸರಿ, ಇದಿಷ್ಟು ಕೊಟ್ಟಿದ್ದ ಸಂಖ್ಯೆ ಯಾವ ಪದ್ಧತಿ ಒಳಗಿತ್ತು, ಮೆಸೊಪೊಟೋಮಿಯನ್ ಪದ್ಧತಿ ಒಳಗಿತ್ತು. ಅದನ್ನು ನಾವು ಯಾವ ಪದ್ಧತಿ ಒಳಗೆ ಬರ್ದ್ವಿ, ಸಿನಿ ಪದ್ಧತಿ ಒಳಗೆ ಬರ್ದ್ವಿ. ಇಂಟ್ರೆಸ್ಟಿಂಗ್ ಐತಿ ಲೆಕ್ಕ. ಸ್ವಲ್ಪ ಚಟುವಟಿಕೆಯಿಂದ ಇರೋ, ಕೆಲವ್ರು ಬಿಹೇವಿಯರ ನನಗೆ ಸರಿ ಅನ್ಸೋಲ್ತ. ಏನ್ರಪ್ಪ ಇಷ್ಟು ಕಷ್ಟಪಟ್ಟು ನಿಮ್ಮ ಸಲುವಾಗಿ ಪ್ರಯತ್ನ ಪಟ್ಟು ಇದನ್ನೆಲ್ಲ ಹೇಳ್ತಿರ್ತೀವಿ, ಇದನ್ನು ತಿಳ್ಕೊಬೇಕು ಅನ್ನೋ ಮನಸ್ಥಿತಿ ನಿಮಗಿಲ್ಲ, ರೂಢಿಸ್ಕೊರಿ. ಈ ಹಿಂದಿಲ್ಲಲ್ಲ ನಿಮ್ಗೆ ಕಾನ್ಸಂಟ್ರೇಷನ್ ಮಾಡೋದು, ಪ್ರೈಮರಿ ಒಳಗೆ ಆ ಮಾಹಿತಿಯನ್ನು ಅಥವಾ ಆ ಒಂದು ಅವಧಾನ ಇಲ್ಲಲ್ಲ, ಇನ್ನು ಹೇಳತ್ತೇವೆ ಇನ್ನಾರು ಬದಲಾಗಿರಲ್ಲ. ಬದಲಾವಣೆ ಹಾಕಿರಿ. ಓಕೆ, ಬಿ ಸೀರಿಯಸ್. ಮುಂದಿನ ಪ್ರಶ್ನೆ ನೋಡಿ, 9ನೇ ಪ್ರಶ್ನೆ. ಇದನ್ನ ಮಾಯನ್ ಪದ್ಧತಿ ಒಳಗೈತಿ, ಅಬ್ಯಾಕಸ್ನ ಬರಿಬೇಕಾಗಿತ್ತು. ಅಂದ್ರೆ ಮೊದಲು ಹಿಂದೂ ಬರೀಬೇಕು, ಕನ್ವರ್ಟ್ ಮಾಡೋದು, ಆಮೇಲೆ ಅದನ್ನ ಅಬ್ಯಾಕಸ್ನ ಬರೆಯೋದ, ಹೌದಿಲ್ಲ? ಸರಿ, ಮೊದಲೇ ಅಂಕಿ ಗೊತ್ತು ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, 1ನೇ ಪಾರ್ಟ್ನಾಗ 3 ಡಾಟ್ ಅದಾವ. ಇಲ್ಲಿ ಅದ್ರ ಕೆಳಗೆ 2 ಅಡ್ಡಗೆರೆ ಇದಾವೆ. ಆಮೇಲೆ ಅದ್ರ ಕೆಳಗೆ ಮತ್ತೆ 3 ಡಾಟ್ ಅದಾವೆ, 3 ಅಡ್ಡಗೆರೆ ಅದಾವೆ. ಇದೊಂದು ಕೂಡ ಒಂದು ಸಂಖ್ಯೆ, ಅದ್ರ ಕೆಳಗೆ ಒಂದು ಗೆರೆ ಐತಿ. ಇದರ ಸ್ಥಾನ ಬೆಲೆ ನೋಡ್ರಿ, ಮಾಯನ್ ಸಂಖ್ಯಾ ಪದ್ಧತಿ ಒಳಗದು 1, ಇದು 20, ಇದೆಷ್ಟ, ಇದ್ರ ಮೇಲಿಂದ ಏನು ಹತ್ತಂಗಿಲ್ಲ, ನಮ್ಗೆ ಇಷ್ಟ ತನ ಬರ್ತಾವೆ ಸಾನ್ಸ್. ಇದನ್ನ ಓದಾಕ್ ಬರ್ಬೇಕಲ್ಲ. ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ ಅಡ್ಡಗೆರೆ ಅಂದ್ರೆ ಎಷ್ಟ, 5. ಇಲ್ಲಿ 5 ಗೆರೆ, ಅಡ್ಡಗೆರೆ 3 ಅದಾವ ಅಂದ್ರೆ ಎಷ್ಟಾಯ್ತು, 1 ಡಾಟ್ ಅಂದ್ರೆ 1, 15 3 ಎಷ್ಟಾಯ್ತು, 18 ಆಯ್ತು. ಚೀರ್ಬೇಡ್ರಿ ಸಮಾಧಾನ ಹೇಳಿ. ಅಡ್ಡಗೆರೆ ಎಷ್ಟಾದವ, 2 ಅದಾವ, 10 ಆಯ್ತು. 1 2 3 ಅಂದ್ರೆ ಎಷ್ಟಾಯ್ತು. ಇನ್ನಿದ್ರ ಬೆಲೆ ಬರೆಯಕ್ಕೆ ಬರ್ತೈತಿಲ್ರೋ? ಸರಿ, 13 ಮತ್ತೆ ಎಷ್ಟ ಗುಣಿಸ್ಬೇಕಿಲ್ಲಿ, 360 ಗುಣಿಸ್ಬೇಕು. 18 ಮತ್ತೆ ಎಷ್ಟು ಗುಣಿಸ್ಬೇಕು, 20 ಗುಣಿಸ್ಬೇಕು. 5 ಮತ್ತೆ ಎಷ್ಟು ಗುಣಿಸ್ಬೇಕು, 1 ಗುಣಿಸ್ಬೇಕು. ಯಾಕೋ 13 ಆಗ್ಬೇಕಲ್ಲ. 36ಕ್ಕೆ 13 ಗುಣಿಸ್ಬೇಕು ನಾವೀಗ. 36ಕ್ಕೆ 13 ಗುಣಿಸಿದ್ರೆ 4680 ಬರ್ತೈತಿ. 4680 ಬರ್ತೈತಿ. 18 2 36 360 ಬರ್ತೈತಿ. 5 1 5 ಅಂದ್ರೆ ಬರೀ 5. ನೋಡ್ರಿ, ಇದನ್ನೆಲ್ಲ ಕೂಡಿಸ್ಕೊಳ್ಳೋಣ. 5 ಬರಿತೀನಿ. 8 6 ಎಷ್ಟು, 8 6 14, 6 4 10, 5045. ಈಗ ನಾವು ಮಾಯನ್ ಸಂಖ್ಯಾ ಪದ್ಧತಿ ಒಳಗಿತ್ತು, ಅದನ್ನ ಹಿಂದೂ ಸಂಖ್ಯಾ ಪದ್ಧತಿ ಒಳಗೆ ಬರ್ದ್ವಿ. 5045 ಬಂತೀಗ, ಈಕ್ವಲ್ ಟು 5045 ಐತಿ. ಈ 5045 ಯಾವ ಪದ್ಧತಿ ಒಳಗೆ ಬರಿಬೇಕಾಗೈತಿ, ಅಬ್ಯಾಕಸ್ನ ಬರಿಬೇಕಾಗೈತಿ. ನೋಡ್ರಿ, ಇಲ್ಲಿ ಮಾತಾಡ್ಬೇಡ್ರಿ, ಕಟ್ ನೋಡ್ರಿ. ಹಾಂ, ಇದು 1 10, ಇದು 100ರ ಸ್ಥಾನ, ಇದು 1000 ಸ್ಥಾನ, ಇದು
10,000 ಸ್ಥಾನ, ಹೌದಿಲ್ಲ? 5,000 ಬರಿಬೇಕು. 5,000 ಮೊದಲು ಬರೀ ನಾವು ಇಲ್ಲಿ ನೋಡ್ರಿ. 10,000 ಮತ್ತು 1,000 ನಡುವೆ ಒಂದು ಡಾಟ್ ಇಡ್ರಿ. ಇದೆಷ್ಟು ಸೂಚಿಸುತ್ತೆ? 5,000 ಸೂಚಿಸುತ್ತೆ. ಆಮೇಲೆ 45, 5,045, 45 ಬರ್ಬೇಕಾ? 10ಗೆ ಲೈನ್ ಮೇಲೆ 4 ಡಾಟ್ ತೋರಿಸ್ರಿ. 1 ಡಾಟ್ ಅಂದರೆ 1, 40 ಆತಿದೆ ಟೋಟ್ಲು. 5,040 ಆತಿಲ್ಲಿ. ಇನ್ನೆಷ್ಟು ಬರ್ಬೇಕಾ? 1 ಮತ್ತು 10 ನಡುವೆ ಒಂದು ಡಾಟ್ ಇಡ್ರಿ. ಅದೇನು ಸೂಚಿಸ್ತದೆ? 5 ಸೂಚಿಸ್ತದೆ. ಇದು ಅಬ್ಯಾಕಸ್ನೊಳಗೆ ನಾನು ಏನು ಮಾಡಿದ್ದೀನಿ? 5,045 ಗುರುತಿಸಿದೆ. ಇದಕ್ಕೆ ಹೆಂಗೆ ಬಾಕ್ಸ್ ಆಗಿ ನೋಡ್ತೀವಿ ನಡೀತೀವಿ. ನಾನು ನೇರವಾಗಿ ಲೈನ್ಸ್ ಅಷ್ಟು ಹಾಕಿ ಗುರುತಿಸಿದ್ದೀನಿ. ನೀವು ಅಬ್ಯಾಕಸ್ ಪದ್ಧತಿದ್ದು ಸರಿಯಾಗಿ ತಿಳ್ಕೊಂಡಿದ್ರಿ ಅಂದ್ರೆ ಅಟ್ಟ ಗೊತ್ತಾಕತ್ತೆ ಮಕ್ಕಳ. ಇಲ್ಲಿ ಅಲ್ಲೇ ಪುಸ್ತಕದಾಗೂ ಭಾಳ ಲೆಕ್ಕ ಕೊಟ್ಟಿಲ್ಲ ಅವರು. ವಿಷಯ ತಿಳ್ಕೊಂಡಿದ್ದೀರೋ ಇಲ್ಲೋ ನಿಮಗೆ ಗೊತ್ತದ. ವಿಷಯ ತಿಳ್ಕೊಂಡಿದ್ರಂದ್ರೆ ನಾ ಇಲ್ಲಿ ಬರ್ದದ್ದು ಪಟಕನ ಅರ್ಥ ಆಕತಿ. ಯಾರಿಗೆ ಅರ್ಥ ಆಗಿಲ್ಲ ಅವ್ರು ಪುಸ್ತಕ ತೆಗೆದು ಓದ್ರಿ. ಒಬ್ರಿಗೆ ಹಿಂಗೆ ಮಾತಾಡೋದಲ್ಲ, ಅಂಜಲ್ಲ. ಹಾಂ, ನೀನು ತಿಂತೀನಿ ನನ್ನ ಕಡೆ ಏನು ಮಾತು. ಇದನ್ನು ಪುಸ್ತಕ ತೆಗೆದು ನೋಡ್ಬೇಕು. ಆವಾಗ ನಿಮ್ಮ ಸಂಶಯಗಳು ಗೊತ್ತಾಗ್ತಾವೆ. ಓದ್ಕೋಬೇಕು. ಹೊಳ್ಳಿ ನೀವು ಬೆನ್ನು ಹತ್ತಬೇಕಲ್ಲ ಸ್ವಲ್ಪ. ಹಾಂ, ನಾವು ಮಾಹಿತಿ ಕೊಟ್ಟಿರ್ತೀವಿ, ಅದನ್ನು ಮತ್ತೆ ತಿಳ್ಕೊಬೇಕು, ಮನನ ಮಾಡ್ಕೋಬೇಕು. ನಿಮ್ಮದು ಜವಾಬ್ದಾರಿ ಐತಲ್ಲ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. 10ನೇ ಪ್ರಶ್ನೆ. ಇಲ್ಲೇ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇವತ್ತನ್ನ ಹಿಂದೂ ಅರೇಬಿಕ್ ಪದ್ಧತಿ ಒಳಗೆ ಬರೀತಿ. ಈ ಸಂಖ್ಯೆಗಳನ್ನು ಹಿಂದೂ ಅರೇಬಿಕ್ ಪದ್ಧತಿಯಲ್ಲಿ ಬರೆಯಿರಿ ಅಂತ ಐತಿ. ಸರಿ, ಆಗಲೇ ಬಂದಿತ್ತು, ಅದಕ್ಕೆ ಸೇಮ್ ಐತಿ, ಹೆಚ್ಚು ಕಡಿಮೆ. ಒಂದ ಇದು ಹೆಚ್ಚಿದ್ದಂಗೆ ಐತೆ, ಉಳ್ದೆಲ್ಲ ಸೇಮ್ ಇದ್ದಂಗೆ ಅನ್ಸತ್ತವ. ಸೇರ್ಲಿ, ಅದನ್ನು ರಿಪೀಟ್ ಆದ್ರೆ ಆಗಲೇ ಮಾಡೋಣ. ಅದನ್ನು ನೋಡ್ರಿ. ಈ ಸಂಖ್ಯೆಗಳನ್ನು ಹಿಂದೂ ಅರೇಬಿಕ್ ಪದ್ಧತಿಯಲ್ಲಿ ಬರೆಯಿರಿ ಅಂತ ಐತಿ. ನೋಡ್ರಪ್ಪ, ಮೊದಲನೇದ 1,000 ಎಷ್ಟು ಅದಾವ? ನಾ ಡೈರೆಕ್ಟ್ ಬರೆದು ಬಿಡ್ತೇನೆ. 4 ಅಂದ್ರೆ ಎಷ್ಟಾಯ್ತು? 4,000 ಆಯ್ತು. 1, 2, 3. 100 ಎಷ್ಟು ಅದಾವು? 300 ಆಯ್ತು. 10 ಎಷ್ಟು ಅದಾವು? ಅಂದ್ರೆ ಎಷ್ಟಾಯ್ತು? 20 ಆಯ್ತು. 1 ಎಷ್ಟು ಅದಾವು? 1 ಗುಂಡ್ಲೆ ಎಷ್ಟು ಬರಿಬೇಕು? 2 ಬರಿಬೇಕು. 2 ಬರಿಬೇಕು. ಇದನ್ನೆಲ್ಲ ಕೂಡಿಸ್ಬಿಡೋದು. 4,300. ಈ ಸಂಖ್ಯೆನ ಅರೇಬಿಕ್ ಪದ್ಧತಿ ಒಳಗೆ ಬರೆದ್ನಿ. ಹಂಗೆ ಇಲ್ಲೈತಲ್ಲ ಇದು ಯಾವುದಿದು? ಅಬ್ಯಾಕಸ್ನಾಗ ಐತಿ. ಇಲ್ಲಿ ನೋಡ್ರಿ, 1000 ಸ್ಥಾನದೊಳಗೆ 1, 2, 3. 3 ಗುಂಡ್ಲೆ 1000 ಅಂದಂಗೆ ಅದು. 3 ಗುಂಡ್ಲೆ 1000 ಅಂದ್ರೆ ಎಷ್ಟಾಯ್ತು? 3,000 ಆತ. 100ದ್ದು 2 ಡಾಟ್ ಅದಾವ. 2 ಗುಂಡ್ಲೆ 100, 200 ಆತು. ಆಮೇಲೆ 1 ಗುಂಡ್ಲೆ 10 ಎಷ್ಟಾಯ್ತು? 10 ಆತು. 3,210 ನನ್ನ ಪ್ರಕಾರ 3,210 ಕರೆಕ್ಟ್ ಐತಿ. ತಿಳಿತಲ್ಲ? ಇದನ್ನು ರೀಡ್ ಮಾಡಕ್ಕೆ ಬರ್ಬೇಕು ನಿಮ್ಗೆ. ಇಷ್ಟ ನಡುವು ಡಾಟ್ ಇತ್ತು ಅಂದ್ರೆ ಮ್ಯಾಲಿಂದ ಹೆಗ್ಗುರ್ತ ಸಂಖ್ಯೆ, ಕೆಳಗಿನ ಹೆಗ್ಗುರ್ತ ಸಂಖ್ಯೆ, ನಡುವಿನ ಬೆಲೆ, ಮಧ್ಯದ ಬೆಲೆ ತಗೋ. ಅರ್ಧ ಆಗ್ತೈತೆ. ಕರೆಕ್ಟ್. ತಿಳಿತಾ? ಸರಿ, ಇನ್ನೊಂದು ಪ್ರಶ್ನೆ ಇದೆ. ಬಹುಶಃ ಕೊನೆಯ ಪ್ರಶ್ನೆ ಇದು ಈ ಒಂದು ವರ್ಕ್ಶೀಟ್ನಲ್ಲಿ. ಮೆಸೊಪೊಟೋಮಿಯನ್ ಪದ್ಧತಿಯೊಳಗೆ ಬರೆದೈತೆ. 132 ಐತಿ. ಮೊದಲನೇದು ಎಷ್ಟೈತಿ? 132. 132 ಹೆಂಗೆ ಹೊಡಿತೀರಿ? ನಿಮ್ಮ ಮೆಸೊಪೊಟೋಮಿಯನ್ ಪದ್ಧತಿಯ ಹೆಗ್ಗುರುತು ಸಂಖ್ಯೆಗಳು ನಿಮ್ಗೆ ಗೊತ್ತಿದ್ದು ಅಂತಂದ್ರೆ ಸುಲಭದಾಗಿ ಹೊಡೆದಿಡಕ್ಕೆ ಸಾಧ್ಯ ಆಗತ್ತೆ ನೀವು. ಸರಿ, 1, 60, 60 3,600 ಹೆಂಗೆ ಬರ್ತಾವೆ ಅಂದರೆ 2 ಗುಂಡ್ಲೆ 60 ತಗೋರಿ, 120 ಆತ. ಇನ್ನು 10 ಒಂದ 12 ಒಂದ, ಹೌದಾ ಇಲ್ಲ? ಪ್ಲಸ್ 10 ಪ್ಲಸ್ 2 ಬರೀನು. 10 ಪ್ಲಸ್ 2 ಬರ್ರಿ, ಅಥವಾ ಡೈರೆಕ್ಟ್ 12 ಬರಿ ನಡೀತದೆ ನೋಡ್ರಿ. 2 ಗುಂಡ್ಲೆ 60, 60 ಹೆಂಗೆ ಬರಿಬೇಕಿಲ್ಲಿ? 2 ಬರಿಬೇಕಲ್ಲ. ಸಾರಿ, 2 ಚಿಹ್ನೆ ಬರಿಬೇಕಿಲ್ಲಿ. 2 ಚಿಹ್ನೆ ಬರಿಬೇಕಿಲ್ಲ ನೋಡ್ರಿ. 1 ಇದು 2 ಇದೆ. ಗುಂಡ್ಲೆ 60, 60ಕ್ಕೆ ಚಿಹ್ನೆ ಇದೈತೆ ನೋಡ್ರಿ. ಮೆಸೊಪೊಟೋಮಿಯನ್ ಪದ್ಧತಿಗಳಿಗೆ 60 ಇದೆ. ಮುಗೀತ. ಇನ್ನು 10 ಹೆಂಗೆ ಬರೀತೀರಿ? 10 ಸಾರಿ ಅದು ಬರಂಗಿಲ್ಲ. ಹೌದು, 10 ಹೆಂಗೆ ಬರ್ತೈತೆ ಅಂದ್ರೆ
ಹಾಂ ಈ ರೀತಿ ಬರ್ತದೆ. ಇದು ಆಗ್ತಾವುದಿಲ್ಲ, ಇದ್ರ ಮುಂದೆ 2 ಬರೋದು +2. ಮತ್ತೇನು ಮಾಡ್ಬೇಕು, ಇವತ್ತನ್ನ 2 ತೋರಿಸ್ಬೇಕು. 1 2 ಸರಿ ಆತಿಲ್ಲ ನೋಡ್ರಿ, ಇಷ್ಟ ಮಾಡೋದು. ಇನ್ನು ಬಿ ಏನೈತಿ, 3605 ಐತೆ, 3605. ಇದನ್ನು 1 ಗುಂಡ್ಲೆ 3600 ಬರ್ರಿ, ಯಾಕಂದ್ರೆ 3600 ಹೆಗ್ಗುರ್ತ ಸಂಖ್ಯೆ ಐತಿ. 3600 ಏನೈತಿ, ಹೆಗ್ಗುರ್ತ ಸಂಖ್ಯೆ ಐತಿ. ಪ್ಲಸ್ 5 ಬರಲ್ಲ ಡೈರೆಕ್ಟ್. ಹಾಂ 5ರದ್ದು 1 ಅನ್ನಂಗೆ, ಅದು 1 ಗುಂಡ್ಲೆ 5 ಅನ್ನಂಗೆ ಡೈರೆಕ್ಟ್ 5 ಬರೆದ್ಬಿಟ್ರೆ ಸಾಕು ಇಷ್ಟ. ಈಗ ನೋಡ್ರಿ 3600 ಹೆಂಗೆ ಬರೀತೀರಿ, ಇಲ್ಲಿ 1 ಬರಿಬೇಕಾ, 3600 ಇದ್ರ ಒಳಗೆ 2 ಬರೆದು ಬಿಟ್ರೆ ಮುಗಿದು 3600. ಇನ್ನು 5 ಬರಿಬೇಕಲ್ಲ, ಇದು 1 2 3 ಆತಿದ್ದು, ಆಮೇಲೆ ಇಲ್ಲಿ ಬರೀ 2 ತೋರಿಸು, 5 ಆತಿಲ್ಲ, ಇಷ್ಟೇ. ಇದು ನೋಡ್ರಿ 3605 ಈ ರೀತಿ ಬರಿತೀವಿ. ಇದು ನಮಗೆ ಮೆಸೊಪೊಟೋಮಿಯನ್ ಪದ್ಧತಿಯಲ್ಲಿ 3605 ಬರೆದ್ವಿ. ಇದರೊಂದಿಗೆ ಈ ಒಂದು ವರ್ಕ್ಶೀಟ್ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು ಪೂರ್ಣ ಆದವು. ಇದು 20 ಅಂಕಗಳ ಒಂದು ಸರಣಿ. ಇದಿಷ್ಟು ಸುತ್ತ ಹೊಡೆದ್ರೆ ಅಂದರೆ ಚಾಪ್ಟರ್ ಎಲ್ಲ ಸುತ್ತಾಕಿ ಬಂದಂಗೆ ಆಗ್ತೈತಿ. ಆತೋ ಇಲ್ಲ, ಆರ್ಯ ಬಟನ್ ಹಿಡ್ಕೊಂಡು ದಂಡಿಗೆ ಬಂದು